ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇಲ್ಲಿ ಕೋಲಾರ ಜಿಲ್ಲೆಯ DHO ಆಫೀಸ್ ವತಿಯಿಂದ ಒಂದು ನೋಟಿಸಿಫಿಕೇಷನ್ ಇಶ್ಯೂ ಮಾಡಿರುವಂಥದ್ದು 8ನೇ ತಾರೀಕಿಗೆ ನನಗೆ ತಡವಾಗಿ ಸಿಕ್ಕಿದೆ. ಇದು NHM ಅಡಿಯಲ್ಲಿ PM ಅಭಿಮ ಅಡಿಯಲ್ಲಿ ಖಾಲಿ ಇರುವಂತಹ ಪ್ಯಾರಾಮೆಡಿಕಲ್ ನರ್ಸಿಂಗ್ ಹುದ್ದೆಗಳನ್ನು ಭರ್ತಿ ಮಾಡ್ಕೊತಾ ಇದ್ದಾರೆ. ಅದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತೇನೆ. ವಿಡಿಯೋ ಪೂರ್ತಿ ಕೇಳಿ ನೋಡಿ, ಜೊತೆಗೆ ಚಾನಲ್ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಯಾಕಂತಂದರೆ ಮುಂದೆ ಬರುವಂಥ ಜಾಬ್ ಅಪ್ಡೇಟ್ಗಳಿಗೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇಲ್ಲಿ ನಾನು ಡೈರೆಕ್ಟಾಗಿ ಏನು ಮಾಡ್ತೀನಿ ಅಂತಂದರೆ, ನಮ್ಮ ಪ್ಯಾರಾಮೆಡಿಕಲ್ ನರ್ಸಿಂಗಿಗೆ ಸಂಬಂಧಿಸಿದಂಥ ಹುದ್ದೆಗಳನ್ನು ಮಾತ್ರ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಬಿಕಾಸ್ ಆಫ್ ಇಲ್ಲಿ MBBS MD ಎಲ್ಲ ಕೋರ್ಸ್ಗಳು ಇರುವಂಥದ್ದು. ನಾನು ಡೈರೆಕ್ಟಾಗಿ ಇಲ್ಲಿ ನಮ್ಮ ಪ್ಯಾರಾಮೆಡಿಕಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ನೋಡ್ತಾ ಇದ್ದೀರಿ. ಕಿರಿಯ ಆರೋಗ್ಯ ನಿರೀಕ್ಷಣಾ ಅಧಿಕಾರಿಗಳು SSLC DHI ಮೇಲೆ ಮತ್ತು PUC DHI ಮೇಲೆ ಆದವರಿಗೆ ಈ ಒಂದು ಹುದ್ದೆ ಇರುತ್ತೆ. DHI ಆದವರಿಗೆ ಈ ಹುದ್ದೆಗಳನ್ನು ಕೊಡ್ತಾ ಇರುವಂಥದ್ದು. ಒಟ್ಟು 2 ಹುದ್ದೆಗಳನ್ನು ಇವ್ರು ಕೊಡ್ತಾ ಇದ್ದಾರೆ. 11,000 ಸ್ಯಾಲ್ರಿ ಕೂಡ ಕೊಟ್ಟಿದ್ದಾರೆ. 11,500 ರೂಪಾಯಿ ಇದೆ. ಓಕೆ. ಆಮೇಲೆ 40 ವರ್ಷ ಒಳಗಿರಬೇಕು ಅಂತ ಹೇಳಿದ್ದಾರೆ. ನೋಡಿ, DHI ಆದವರಿಗೆ 2 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ನೆಕ್ಸ್ಟು ಇನ್ನೊಂದು ಕಿರಿಯ ಪ್ರಾಥಮಿಕ ಆರೋಗ್ಯ ಸಂರಕ್ಷಣಾಧಿಕಾರಿಗಳು. ಇದಕ್ಕೆ ANM ನರ್ಸಿಂಗ್ ಆಗಿರಬೇಕು. 14,044 ರೂಪಾಯಿ ಸ್ಯಾಲ್ರಿ ಇದೆ. ಇಲ್ಲಿ 3 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಹುದ್ದೆಗಳು ಹಿರಿಯ ಪ್ರಾಥಮಿಕ ಆರೋಗ್ಯ ಸಂರಕ್ಷಣಾಧಿಕಾರಿಗಳು. ಇಲ್ಲಿ ಕೂಡ LHV ತರಬೇತಿ ಆಗಿರಬೇಕು. ANM ಮತ್ತು LHV ತರಬೇತಿ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ 12,600 ರೂಪಾಯಿ ಸ್ಯಾಲ್ರಿ ಇದೆ. ಓಕೆ. 4 ಹುದ್ದೆಗಳನ್ನು ಇವರು ಕೊಟ್ಟಿದ್ದಾರೆ. ನೆಕ್ಸ್ಟು ಫ್ಲೋರೆನ್ಸಿಕ್ಸ್ ಸಲಹೆಗಾರರು. ಓಕೆ. ಇದು MSc ಮೈಕ್ರೋಬಯಾಲಜಿ, MSc ಬಯೋಕೆಮಿಸ್ಟ್ರಿ ಈ ಥರ ಆದವರಿಗೆ ಇದೊಂದು MSc ಮೆಡಿಕಲ್ ಸೈನ್ಸ್ ಆದವರಿಗೆ ಇರುವಂಥದ್ದು. ನೆಕ್ಸ್ಟು ಇರುವಂಥ ನೇತ್ರ ಸಹಾಯಕರು. ಸೊ ಇಲ್ಲಿ ನೇತ್ರ ಸಹಾಯಕರು 7 ವರ್ಷದ ಡಿಪ್ಲೊಮಾ ಆಪ್ಟೋಮೆಟ್ರಿ ಅಥವಾ ನೇತ್ರ ಸಹಾಯಕ ಆಪ್ಟೋಮಿಕ್ ಅಸಿಸ್ಟೆಂಟ್ ಕೋರ್ಸ್ ಆಗಿರಬೇಕು. ಜೊತೆ ಕಂಪ್ಯೂಟರ್ ಬೇಸಿಕನ್ನು ಹೊಂದಿರಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ 13,800 ರೂಪಾಯಿ ಸ್ಯಾಲ್ರಿ ಇದೆ. 8 ಹುದ್ದೆಗಳನ್ನು ಇವರು ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ದಿನಾಂಕಗಳು ಯಾವಾಗ ನೋಡಿ. ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಇಂಪಾರ್ಟೆಂಟ್ ದಿನಾಂಕಗಳು ಇಲ್ಲಿ 16/12/2025 10 ಗಂಟೆಗಿಂದ 4 ಗಂಟೆವರೆಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಒರಿಜಿನಲು ಮತ್ತು ಒಂದು ಸೆಟ್ ಜೆರಾಕ್ಸ್ಗಳನ್ನು ತೊಗೊಂಡು ಅದಕ್ಕೆ ಏನಪ್ಪ ಅಂತಂದರೆ ನೀವು ಡೈರೆಕ್ಟ್ ಇಂಟ್ರ್ಯೂಗೆ 16ನೇ ತಾರೀಕಿಗೆ ಇಂಟ್ರ್ಯೂಗೆ ಹೋಗಬೇಕಾಗತ್ತೆ. ಓಕೆ. ಅವಾಗ ಏನು ಮಾಡ್ತಾರೆ, ಅವರು ಮೂಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತಾರೆ. NHM ಏನು ಒಂದು ನಿಯಮಾವಳಿ ಇದೆ ಅದರ ಪ್ರಕಾರ ಅವರು ನೇಮಕಾತಿಗಳನ್ನು ಮಾಡ್ಕೊತಾರೆ. ಇದು ಪ್ಯೂರ್ ಆಗಿ ರೋಸ್ಟರ್ ಕಮ್ ಮೆರಿಟ್ ಆಧಾರ ಮೇಲೆ ಇರುತ್ತೆ. ಹೌದಾ. ಆಮೇಲೆ ಫಲಿತಾಂಶವನ್ನು ಏನು ಮಾಡ್ತಾರಪ್ಪ ಅಂತಂದರೆ ನೋಟಿಸ್ ಬೋರ್ಡಲ್ಲಿ ಹಾಸ್ತಾರೆ. ಅಥವಾ ಅವ್ರು ಏನು ಮಾಡ್ತಾರಪ್ಪ ಅಂದರೆ ತಾತ್ಕಾಲಿಕ ಒಂದು ಇದರ ಪಟ್ಟಿಯನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರದ್ದು ರಿಸಲ್ಟ್ ಪಟ್ಟಿಯನ್ನು ನಾವಿಲ್ಲಿ ಕೋಲಾರ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದೊಂದು ಪ್ಯೂರ್ ಗುತ್ತಿಗೆ ಆಧಾರದ ಮೇಲೆ ಇರುತ್ತೆ. ರಿನ್ಯೂವಲ್ ಕೂಡ ಇರುತ್ತೆ. NHM ಆಧಾರದ ಮೇಲೆ NHM ಒಂದು ರೂಲ್ಸ್ ರೆಗ್ಯುಲೇಷನ್ ಏನಿರುತ್ತೆ ಅದೇ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಗೆ ನೀವೇನು ಮಾಡ್ಬೋದು ಅಂತಂದರೆ ಅಲ್ಲಿ ಇಂಟ್ರ್ಯೂ ಹೋಗಿರ್ತೀರಲ್ಲ, ಇಂಟ್ರ್ಯೂ ಹೋದಾಗ ಮಾಹಿತಿನ ಪಡ್ಕೋಬೋದು.